ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ನಾಗಮಣಿ ವಿಎನ್ ಅಂತ. ನಾನು ಸೆಕೆಂಡ್ PUC ಸೈನ್ಸ್ ಸ್ಟ್ರೀಮ್ ಅಲ್ಲಿ ಪಾಸ್ ಮಾಡಿಕೊಂಡು BCA ಮಾಡ್ತಾ ಇದ್ದೇನೆ. ಸೈನ್ಸ್ ಅಂದ್ರೆ ನಮ್ಮ ತಲೆಗೆ ಫಸ್ಟ್ ಬರೋದು ಸೈನ್ಸ್ ತುಂಬಾ ಕಷ್ಟ ಅಪ್ಪ, ಓದಕ್ಕಾಗಲ್ಲ ಅಂತ. ಬಟ್ ನಮಗೆ ಯಾವತ್ತೂ ಆ ತರ ಅನ್ಸೇ ಇಲ್ಲ. ಅದಕ್ಕಿಂತ ಸೈನ್ಸ್ ಅಂದ್ರೆ ಒಂದು ಎಕ್ಸೈಟ್ಮೆಂಟ್, ಸೈನ್ಸ್ ಅಂದ್ರೆ ಒಂದು ಖುಷಿ ಅಂತಾನೆ ಅನ್ಸುತ್ತೆ. ಬಿಕಾಸ್ ಅದಕ್ಕೆಲ್ಲ ಕಾರಣ ಡಾಕ್ಟರ್ ನವೀನ್ ಕುಮಾರ್ ಸರ್ ಅಂತಂದ್ರೆ ನಾವು ತಪ್ಪಾಗಲ್ಲ. ನನಗೆ 8th ಇಂದನೂ ಸರ್ರೆ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ 3 ಪಾಠ ಮಾಡಿದ್ದು. ಅದರಲ್ಲೂ ನನಗೆ ಕೆಮಿಸ್ಟ್ರಿ ಅಂದ್ರೆ ತುಂಬಾ ಎಕ್ಸೈಟ್ಮೆಂಟ್ ಅಂತ ತುಂಬಾ ಖುಷಿ ಆಗುತ್ತೆ ಕೆಮಿಸ್ಟ್ರಿ ಕ್ಲಾಸ್ ಅಂದ್ರೆ. ಯಾಕಂದ್ರೆ ನಮಗೆ ಕೆಮಿಸ್ಟ್ರಿ ಅಂದ್ರೆ ಎಕ್ಸ್ಪೆರಿಮೆಂಟ್ಸ್. ಸರ್ ನಮಗೆ ಕೆಮಿಸ್ಟ್ರಿಯಲ್ಲಿ ಬರ್ತಾ ಇದ್ದು ಚಿಕ್ಕ ಎಕ್ಸ್ಪೆರಿಮೆಂಟ್ ಇಂದ ದೊಡ್ಡ ಎಕ್ಸ್ಪೆರಿಮೆಂಟ್, ಅದು ಎಷ್ಟೇ ಈಸಿ ಇರಲಿ, ಎಷ್ಟೇ ಕಷ್ಟ ಇರಲಿ, ಎಷ್ಟೇ ಡೇಂಜರಸ್ ಆಗಿದ್ರು ಸರ್ರೆ ಮುಂದೆ ನಿಂತು ಎಲ್ಲ ಅರ್ಥ ಮಾಡಿಸಿ ಹೇಳ್ಕೊಂಡು ಕೊಟ್ಟು ನಮ್ಮ ಹತ್ರನೇ ಮಾಡಿಸ್ತಾ ಇದ್ರು ಪ್ರತಿಯೊಂದು ಎಕ್ಸ್ಪೆರಿಮೆಂಟ್ ಅನ್ನು. ಅದರಿಂದ ನನಗೆ ಕೆಮಿಸ್ಟ್ರಿ ಅಂದ್ರೆ ತುಂಬಾ ಖುಷಿ ಅಂಡ್ ಎಕ್ಸೈಟ್ಮೆಂಟ್ ಅನ್ಸುತ್ತೆ. ಅಷ್ಟೇ ಅಲ್ಲದೆ ಎಷ್ಟೋ ಪವಾಡ ರಹಸ್ಯಗಳು, ಈಗ ಜನ ಎಲ್ಲ ಪವಾಡಗಳಿಗೆ ಮರಳಾಗಿ, ಜ್ಯೋತಿಷ್ಯಗಳಿಗೆ ಮರಳಾಗಿ ಹೋಗ್ತಾ ಇದ್ದಾರೆ. ಅದನ್ನ ಶಿವಶಂಕರ್ ರೆಡ್ಡಿ ಅವರ ಸಮ್ಮುಖದಲ್ಲಿ ಎಷ್ಟೋ ಪವಾಡ ರಹಸ್ಯಗಳನ್ನ ಮಾಡಿದ್ರು. ತುಂಬಾ ಸೈನ್ಸ್ ಎಕ್ಸಿಬಿಷನ್ಸ್ ನ ಮಾಡ್ತಾನೆ ಇರ್ತಾರೆ. ಪ್ರತಿ ವರ್ಷ ಒಬ್ಬ ಸ್ಟೂಡೆಂಟ್ ನ ಸ್ಟೇಟ್ ಲೆವೆಲ್ ಕರ್ಕೊಂಡು ಹೋಗ್ತಾರೆ. ಅದು ಆ ಸ್ಟೂಡೆಂಟ್ ಅಲ್ಲಿ ನಾನು ಒಬ್ಳು ಅಂತ ಹೇಳ್ಕೊಳಕ್ಕೆ ತುಂಬಾ ಹೆಮ್ಮೆ ಆಗುತ್ತೆ. ನಮ್ಮ ಜೂನಿಯರ್ಸ್, ನಮ್ಮ ಸೀನಿಯರ್ಸ್ ಪ್ರತಿ ವರ್ಷ ಸ್ಟೇಟಸ್ ಅಲ್ಲಿ ಯಾರೋ ಒಬ್ರು ಸ್ಟೇಟ್ ಲೆವೆಲ್ಗೆ ಹೋಗಿ ಅಚೀವ್ ಮಾಡಿರ್ತಾರೆ. ಅದಕ್ಕೆಲ್ಲ ಕಾರಣ ನಮ್ಮ ಸರ್ ಅಷ್ಟೇ. ನಮ್ಗೆ ಎಷ್ಟೇ ಸ್ಟೇಜ್ ಫಿಯರ್ ಇದ್ರು ಸರ್ ನಾನಿದ್ದೀನಿ ಅಂತ ಧೈರ್ಯ ತುಂಬಿ ನಮ್ಮನ್ನ ಅಚೀವ್ ಮಾಡೋದು ದಾರಿಗೆ ತೋರಿಸ್ತಾರೆ. ಥ್ಯಾಂಕ್ ಯು ಸೋ ಮಚ್ NK ಸರ್ ಫಾರ್ ಯುವರ್ ಸಪೋರ್ಟ್. ಅಷ್ಟೇ ಅಲ್ಲದೆ ಸರ್ ನಮಗೆ ಸೈನ್ಸ್ ನ ಆಟ ಆಡೋದ್ರಲ್ಲಿ ಹಾಡುಗಳ ಮುಖಾಂತರ ಹೇಳ್ಕೊಂಡು ಕೊಡ್ತಾರೆ. ಸೈನ್ಸ್ ಕ್ಲಾಸ್ ಅಂತ ಅಂದ್ರೆ ಸರ್ದು ಒಂದು ಆಟ ಇರ್ತಾ ಇತ್ತು, ಇಲ್ಲ ಅಂದ್ರೆ ಒಂದು ಹಾಡು ಇರ್ತಾ ಇತ್ತು, ಇಲ್ಲ ಒಂದು ಎಕ್ಸ್ಪೆರಿಮೆಂಟ್ ಪಕ್ಕ ಇರ್ತಾ ಇತ್ತು. ಪ್ರತಿ ವರ್ಷ ಒಂದು ಎಕ್ಸಿಬಿಷನ್ ಅಂತೂ ಕನ್ಫರ್ಮ್ ಆಗಿ ನಡೆಯುತ್ತೆ. ಎಷ್ಟೋ ದೊಡ್ಡ ವ್ಯಕ್ತಿಗಳ ಸಮ್ಮುಖದಲ್ಲೇ ನಡೆಯುತ್ತೆ. ಅದು ಅವ್ರನ್ನೆಲ್ಲ ನಾವು ಮೀಟ್ ಮಾಡ್ತೀವಿ, ಅವ್ರ ಹತ್ರ ನಾವು ಅಪ್ರಿಷಿಯೇಷನ್ ತಗೊಂತೀವಿ ಅಂತಂದ್ರೆ ಅದಕ್ಕೆಲ್ಲ ಕಾರಣ ನವೀನ್ ಕುಮಾರ್ ಸರ್ ಅವರಷ್ಟೇ. ಈಗಲೂ ಆಚೆ ಎಷ್ಟೋ ಜನ ಗುರುತಿಸಿದ್ರೆ ನೀವು NK ಸರ್ ಸ್ಟೂಡೆಂಟ್ ಅಂದವಾಗ ತುಂಬಾನೇ ಖುಷಿ ಆಗುತ್ತೆ. ಸರ್ ಇತ್ತೀಚೆಗೆ PhD ಮಾಡಿ ಡಾಕ್ಟರೇಟ್ ತಗೊಂಡು ಡಾಕ್ಟರ್ ನವೀನ್ ಕುಮಾರ್ ಆದ್ರು. ಅದು ತುಂಬಾ ಖುಷಿ. ಆಸ್ ಎ ಸ್ಟೂಡೆಂಟ್ ನಾವು ಪ್ರೌಡ್ ಫೀಲ್ ಆಗಬೇಕು, ನಾವು NK ಸರ್ ಸ್ಟೂಡೆಂಟ್ ಅಂತ ಹೇಳ್ಕೊಳ್ಳೋದಕ್ಕೆ. ಸರ್ ಇಷ್ಟೇ ಅಲ್ದಿರ ನಮ್ಗೆ ಲೈಫಲ್ಲಿ ಹೆಂಗ್ ಅಚೀವ್ ಮಾಡಬೇಕು, ಯಾವ ದಾರಿಯಲ್ಲಿ ಹೋಗ್ಬೇಕು ಅಂತ ತುಂಬಾ ಚೆನ್ನಾಗಿ ಹೇಳ್ಕೊಂಡು ಕೊಡ್ತಾ ಇದ್ರು. ಬರೀ ಪಾಠ ಅಷ್ಟೇ ಅಲ್ಲದೆ ಆಚೆ ವಿಷಯಗಳನ್ನು ತುಂಬಾ ಚೆನ್ನಾಗಿ ಹೇಳ್ಕೊಂಡು ಕೊಡ್ತಾ ಇದ್ರು. ಈಗ ಪ್ಲಾಸ್ಟಿಕ್ ಹೆಂಗೆ ಎಲ್ಲ ಇದು ಮಾಡಬೇಕು, ತಡೆಗಟ್ಟಬೇಕು, ಪ್ಲಾಸ್ಟಿಕ್ ಯೂಸ್ನೆಲ್ಲ ಹೆಂಗ್ ಇದು ಮಾಡಬೇಕು, ಅದರಿಂದ ಹಿಡಿದು ಒಂದು ಗಿಡ ಪರಿಸರ ಸಂರಕ್ಷಣೆ ಹೆಂಗ್ ಮಾಡಬೇಕು ಅಂತ ಆಕ್ಟಿವಿಟೀಸ್ಗೂ ನಮ್ಮನ್ನ ತುಂಬಾ ಚೆನ್ನಾಗಿ ಪಾಲ್ಗೊಳಿಸ್ತಾ ಇದ್ರು. ಒಂದು ಗಿಡ ಉಣ್ಸೋ ಪ್ರೋಗ್ರಾಮ್ ಆಗಿರ್ಲಿ, ಆಚೆ ಪ್ಲಾಸ್ಟಿಕ್ ಇದು ಮಾಡೋದಾಗ್ಲಿ, ತಂಬಾಕು ಎಲ್ಲ ತಡೆಗಟ್ಟೋದಾಗ್ಲಿ, ಎಲ್ಲ ಕಡೆನೂ ನಮ್ಮನ್ನು ಇನ್ವಾಲ್ವ್ ಮಾಡ್ತಾ ಇದ್ರು. ಆಚೆ ನಮಗಷ್ಟೇ ಅಲ್ಲದೆ ನಮ್ಮ ಅಪ್ಪ ಅಮ್ಮಗೆಲ್ಲ ತಿಳಿಸ್ತಾ ಇದ್ರು. ಮನೆ ಹತ್ರ ಹೋಗಿ ಹೇಳಿ, ಮನೆ ಭೇಟಿ ಕೊಟ್ಟು ಓದಕ್ಕಾಗದೇ ಇರೋ ಮಕ್ಕಳಿಗೆ ಸರ್ರೆ ನಿಂತು ಎಲ್ಲ ಮಾಡಿ ಓದೋಕ್ ಪ್ರೋತ್ಸಾಹ ಮಾಡ್ತಾ ಇದ್ರು. ಯಾವುದೇ ಒಂದು ಬುಕ್ ಸ್ಪಾನ್ಸರ್ಸ್ ಏನಾದ್ರು ಬಂದ್ರೆ ಸರ್ ನಮ್ಮ ಶಾಲೆಯಲ್ಲಿದ್ದಾರೆ, ಮಕ್ಕಳು ಬಡವರಿದ್ದಾರೆ ಅಂತ ಹೇಳಿ ಎಲ್ಲ ಕೊಡಿಸಿ ನಮಗೆ ಮುಂದೆ ಬರಕ್ ಮಾಡಿದ್ರು. ಥ್ಯಾಂಕ್ ಯು ಸೋ ಮಚ್ NK ಸರ್ ಫಾರ್ ಯುವರ್ ಸಪೋರ್ಟ್. ನನ್ನಂತ ಎಷ್ಟೋ ಸ್ಟೂಡೆಂಟ್ಸ್ಗೆ ನೀವು ರೋಲ್ ಮಾಡೆಲ್ ಅಂಡ್ ಧೈರ್ಯ ಆಗಿ ನಿಂತಿದ್ದೀರಾ. ಹಿಂಗೆ ಅಚೀವ್ ಮಾಡಿ ಅಂತ ಕೇಳ್ಕೊತೀನಿ. ಆ್ಯಂಡ್ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ NK ಸರ್.